ಸ್ವಾಗತ ಸುಸ್ವಾಗತ. ನಾವು ಇವತ್ತು ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ದಿನಾಂಕ 27 ಫೆಬ್ರವರಿ 2026 ಪ್ರಚಲಿತ ವಿದ್ಯಮಾನಗಳನ್ನ ಇವತ್ತಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಪ್ರತಿದಿನದ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಚಲಿತ ವಿದ್ಯಮಾನಗಳನ್ನ ತಾವು ಉಚಿತವಾಗಿ ಪಡ್ಕೊಳ್ಬಹುದು. KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರತಿದಿನದ ಅಪ್ಡೇಟ್ಸ್ ಅನ್ನ ತಾವು ಪಡಿಬಹುದು. ನಾವು ಇವತ್ತು ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಈ ದಿನದ ಪ್ರಚಲಿತ ವಿದ್ಯಮಾನಗಳು ಮತ್ತು ಪೇಪರ್ನಲ್ಲಿ ಬಂದಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವಿದ್ಯಮಾನಗಳನ್ನ ತೆಗೆದುಕೊಂಡು ಇವತ್ತಿನ ಕ್ಲಾಸಸ್ ಅನ್ನ ಶುರು ಮಾಡೋಣ. ಮೊದಲನೇ ಇವತ್ತಿನ ಒಂದು ಪ್ರಚಲಿತ ವಿದ್ಯಮಾನ ಅಂದ್ರೆ ಹಾವು ಕಡಿತಕ್ಕೆ ಆಂಟಿವೆನಮ್ ಸಿದ್ಧ ಅಂತ ಇವತ್ತಿನ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು ತಾವೆಲ್ಲ ನೋಡಿರ್ಬೋದು. ಆಂಟಿವೆನಮ್ ಅಂದ್ರೆ ಪ್ರತಿರೋಧಕ ಲಸಿಕೆ ಇದು ಆಗಿರ್ತಕ್ಕಂಥದ್ದು. ಇದನ್ನ ಅಭಿವೃದ್ಧಿಪಡಿಸಿದವರು ಯಾರು ಅಂದ್ರೆ ಪಶು ವೈದ್ಯಕೀಯ ಮತ್ತು ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮತ್ತು ಜೈವಿಕ ಸಂಸ್ಥೆಯ ವಿಷಕಾರಿ ಹಾವುಗಳ ಕಡಿತಕ್ಕೆ ಆಂಟಿವೆನಮ್ ಸಿದ್ಧಪಡಿಸಿರ್ತಕ್ಕಂಥದ್ದು ಬೀದರ್ನಲ್ಲಿರ್ತಕ್ಕಂಥ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಇದನ್ನ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. 2015ರಲ್ಲಿ ಆರಂಭಗೊಂಡ ಈ ಯೋಜನೆ ಈಗ ಪೂರ್ಣಗೊಂಡಿದೆ. ಸುಮಾರು 50 ಲಕ್ಷ ಅನುದಾನದೊಂದಿಗೆ ವಿಶ್ವವಿದ್ಯಾಲಯ ಈ ಸಂಶೋಧನೆಯನ್ನ ಮಾಡಿರ್ತಕ್ಕಂಥದ್ದು. ಯಾಕೆಂದ್ರೆ ಇನ್ನು ನಾಗರ ಹಾವು, ರಸೆಲ್ ವೈಪರ್, ಕಾಳಿಂಗ ಸರ್ಪ, ಕೊಳಕುಮಂಡಲ ಜಾತಿಯ ಹಾವುಗಳು ಮನುಷ್ಯರಿಗೆ ಕಚ್ಚಿದಾಗ ಈ ಆಂಟಿವೆನಮ್ ಅನ್ನ ಕೊಟ್ಟು ಅವರನ್ನ ಗುಣಪಡಿಸಬಹುದು ಅಂತ ಇದರಲ್ಲಿ ಹೇಳಲಾಗಿದೆ. ಈ ಯೋಜನೆಗೆ ತಗಲಿರ್ತಕ್ಕಂಥ ವೆಚ್ಚ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇದನ್ನ ಅಭಿವೃದ್ಧಿ ಪಡಿಸಲಾಗಿದೆ. ಈ ಯೋಜನೆ ಆರಂಭವಾಗಿದ್ದು 2015ರಲ್ಲಿ ಈ ಯೋಜನೆ ಆರಂಭವಾಗಿದೆ. ಪರೀಕ್ಷೆಯ ಯಶಸ್ವಿ ಮತ್ತು ಉತ್ತಮ ಫಲಿತಾಂಶಕ್ಕಾಗಿ 2 ಸಂಸ್ಥೆಗಳು ಪ್ರಮುಖವಾಗಿ ಇದರಲ್ಲಿ ಭಾಗಿಯಾಗಿವೆ. ಪಶು ವೈದ್ಯಕೀಯ ವಿವಿ ಮತ್ತು ಜೈವಿಕ ಸಂಸ್ಥೆ ಅಭಿವೃದ್ಧಿ ಇವೆರಡೂ ಕೂಡ ಇದರ ಪ್ರಮುಖ ಪಾತ್ರವನ್ನ ವಹಿಸಿರ್ತಕ್ಕಂಥದ್ದು. ಇದರ ಕುರಿತು ಡಿಟೇಲ್ ಆಗಿ ನಾವು ಇನ್ನು ನೋಡುವುದಾದ್ರೆ, ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಮೊಟ್ಟ ಮೊದಲ ಹಾವು ಕಡಿತಕ್ಕೆ ಸಿದ್ಧವಾಗಿರ್ತಕ್ಕಂಥ ಒಂದು ಲಸಿಕೆ ಆಂಟಿವೆನಮ್ ಅಂತ ಕರಿತೀವಿ. ಇದನ್ನ ಅಭಿವೃದ್ಧಿಪಡಿಸಿರ್ತಕ್ಕಂಥ ಸಂಸ್ಥೆ ಯಾವುದಂದ್ರೆ ಬೀದರ್ನ ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕಾ ವಿಜ್ಞಾನಗಳ ಮಹಾವಿದ್ಯಾಲಯ ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಈ ವಿಷಕಾರಿ ಹಾವುಗಳ ಕಡಿತಕ್ಕೆ ಆಂಟಿವೆನಮ್ ಔಷಧವನ್ನ ಸಿದ್ಧಪಡಿಸಿದೆ. ಇದಕ್ಕೆ ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯ 4 ಹಿರಿಯ ವಿಜ್ಞಾನಿಗಳು ಸತತ 11 ವರ್ಷಗಳ ಕಾಲ ಶ್ರಮವಹಿಸಿ ಇದನ್ನ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. ಇದರಲ್ಲಿರ್ತಕ್ಕಂಥ ಸಂಶೋಧಕರು ಯಾರು ಅಂದ್ರೆ ಡಾಕ್ಟರ್ ಶ್ರೀಪಾದ್, ಡಾಕ್ಟರ್ ರವೀಂದ್ರ ಹೆಗಡೆ, ಡಾಕ್ಟರ್ ಕವಿತಾ ಹಾಗೂ ಡಾಕ್ಟರ್ ಶೋಭಾರಾಣಿ ಈ ಸಾಧನೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರ್ತಕ್ಕಂಥ ವಿಜ್ಞಾನಿಗಳು. ಈ ಯೋಜನೆಗೆ ತಗಲಿರ್ತಕ್ಕಂಥ ವೆಚ್ಚ 50 ಲಕ್ಷ ರೂಪಾಯಿಗಳು. 2015ರಲ್ಲಿ ಈ ವಿಶ್ವವಿದ್ಯಾಲಯಕ್ಕೆ ಸರ್ಕಾರ ಅನುದಾನವನ್ನ ಘೋಷಣೆ ಮಾಡಿತ್ತು. ಈ ಹೊಸ ತಂತ್ರಜ್ಞಾನ ಸಾಮಾನ್ಯವಾಗಿ ಕುದುರೆಗಳ ಮೂಲಕ ಆಂಟಿವೆನಮ್ ತಯಾರಿಸಲಾಗುತ್ತದೆ. ಆದರೆ ಇಲ್ಲಿ ನಾಗರ ಹಾವು, ಕೊಳಕುಮಂಡಲದಂತಹ ಹಾವುಗಳ ವಿಷವನ್ನ ಮೊಟ್ಟೆ ಇಡುವ ಕೋಳಿಗಳಿಗೆ ಇಂಜೆಕ್ಟ್ ಮಾಡಿ ಅವುಗಳ ಮೊಟ್ಟೆಯ ಹಳದಿ ಭಾಗದಿಂದ ಆಂಟಿವೆನಮ್ ತಯಾರಿಸುವ ವಿಶಿಷ್ಟ ಸಂಶೋಧನೆಯನ್ನ ಇಲ್ಲಿ ಮಾಡಲಾಗಿರ್ತಕ್ಕಂಥದ್ದು. ಇಲ್ಲಿ ಗಿನಿ ಹಂದಿಗಳ ಮೇಲೆ ಯಶಸ್ವಿ ಪರೀಕ್ಷೆಯನ್ನ ನಡೆಸಿರ್ತಕ್ಕಂಥದ್ದು. ಶೀಘ್ರದಲ್ಲೇ ಹಂದಿ ಮತ್ತು ಕುರಿಗಳ ಮೇಲೂ ಪರೀಕ್ಷೆ ನಡೆಸುವ ನಿರ್ಧಾರ ಕೈಗೊಳ್ಳಲಾಗಿದೆ. ಇನ್ನು ಗುರಿಪಡಿಸಿರ್ತಕ್ಕಂಥ ಹಾವುಗಳು ಯಾವುವು ಅಂದ್ರೆ ನಾಗರ ಹಾವು, ರಸೆಲ್ ವೈಪರ್, ಕೊಳಕುಮಂಡಲ ಅಂತ ಕರಿತೀವಿ, ಕಾಳಿಂಗ ಸರ್ಪ, ಕಟ್ಟು ಹಾವುಗಳ ವಿಷದ ವಿರುದ್ಧ ಈ ಔಷಧಿಯನ್ನ ಬಳಸಬಹುದಾಗಿರುತ್ತೆ. ಇನ್ನು ಕರ್ನಾಟಕ ಸರ್ಕಾರದ ಮತ್ತೊಂದು ಪ್ರಮುಖ ಯೋಜನೆ ಕುರಿತು ಇವತ್ತಿನ ವಿದ್ಯಮಾನ ಪೇಪರ್ನಲ್ಲಿ ಬಂದಿರತಕ್ಕಂಥದ್ದು. ಆ ಯೋಜನೆ ಯಾವುದಂದ್ರೆ ಆಶಾ ಕಿರಣ ಯೋಜನೆ ಅಡಿಯಲ್ಲಿ ರಾಜ್ಯದಲ್ಲಿ 1.40 ಕೋಟಿ ಜನರಿಗೆ ನೇತ್ರ ತಪಾಸಣಾ ಕಾರ್ಯಕ್ರಮವನ್ನ ಮಾಡಲಾಗಿದೆ. 1.40 ಕೋಟಿ ಜನ. ಯಾವ ಯೋಜನೆ ಅಂದ್ರೆ ಆಶಾ ಕಿರಣ ಯೋಜನೆ ಅಡಿಯಲ್ಲಿ. ಡಿಜಿಟಲ್ ಸಾಧನಗಳ ಅತಿಯಾದ ಬಳಕೆ, ವಾಯು ಮಾಲಿನ್ಯ ಸೇರಿ ವಿವಿಧ ಕಾರಣಗಳಿಂದ ಚಿಕ್ಕ ವಯಸ್ಸಿನಲ್ಲಿಯೇ ದೃಷ್ಟಿದೋಷವನ್ನ ಹೊಂದಿರತಕ್ಕಂಥ ಜನರಲ್ಲಿ ಈ ಆಶಾ ಕಿರಣ ಯೋಜನೆ ಹೊಸ ಭಾವನೆಯನ್ನ ಮೂಡಿಸಿರ್ತಕ್ಕಂಥದ್ದು. ಮೊದಲ ಹಂತದಲ್ಲಿ ಇದನ್ನ ಚಿಕ್ಕಬಳ್ಳಾಪುರ, ಕಲಬುರಗಿ, ಹಾವೇರಿ ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಯೋಜನೆಯನ್ನ ಜಾರಿಗೆ ತರಲಾಗಿತ್ತು. 2ನೇ ಹಂತದಲ್ಲಿ ಚಿತ್ರದುರ್ಗ, ಮಂಡ್ಯ, ರಾಯಚೂರು ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಿಗೆ ಇದನ್ನ ವಿಸ್ತರಣೆ ಮಾಡಲಾಗಿತ್ತು.
ಇನ್ನು 2022ರಲ್ಲಿಯೇ ಈ ಯೋಜನೆ ಪ್ರಾರಂಭವಾಗಿದ್ದು ಇಲ್ಲಿಯವರೆಗೂ ಒಟ್ಟು 1.40 ಕೋಟಿ ಜನರಿಗೆ ನೇತ್ರ ತಪಾಸಣೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇನ್ನು ಇದರ ಕುರಿತು ವಿಸ್ತೃತವಾದ ವಿವರಣೆಯನ್ನ ನೋಡುವುದಾದ್ರೆ, ಆಶಾಕಿರಣ ಯೋಜನೆ ಇದು ನಿಮ್ಮ ಮನೆ ಬಾಗಿಲಿಗೆ ಕಣ್ಣಿನ ಆರೈಕೆ ಅಂತಕ್ಕಂಥ ಧ್ಯೇಯ ವಾಕ್ಯದೊಂದಿಗೆ ಇದು ಆರಂಭವಾಗಿದೆ. ಸಂಪೂರ್ಣವಾಗಿ ಅಂಧತ್ವವನ್ನ ನಿರ್ಮೂಲನೆ ಮಾಡುವ ಗುರಿಯನ್ನು ಕೂಡ ಇದು ಹೊಂದಿರತಕ್ಕಂಥದ್ದು. 2024 ಫೆಬ್ರವರಿ 18ರಂದು ಹಾವೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಈ ಯೋಜನೆಯನ್ನ ಘೋಷಣೆ ಮಾಡಿದರು. ಇದರಲ್ಲಿ ಭಾಗಿಯಾದವರು ಯಾರು ಅಂದ್ರೆ, ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಸಿಬ್ಬಂದಿ ಪ್ರತಿ ಮನೆಗೆ ಭೇಟಿ ನೀಡುವ ಮೂಲಕ ಕುಟುಂಬದ ಎಲ್ಲಾ ಸದಸ್ಯರ ಕಣ್ಣಿನ ಪ್ರಾಥಮಿಕ ತಪಾಸಣೆಯನ್ನ ನಡೆಸತಕ್ಕಂತ ಒಂದು ಪ್ರಮುಖ ಯೋಜನೆ. ಇನ್ನು ತಪಾಸಣೆ ನಂತರ ದೃಷ್ಟಿದೋಷ ಪತ್ತೆಯಾದವರಿಗೆ ಉಚಿತವಾಗಿ ಕನ್ನಡಕಗಳನ್ನು ವಿತರಿಸುವುದು ಮತ್ತು ಕಣ್ಣಿನ ಪೊರೆ ಸಮಸ್ಯೆ ಇರುವವರಿಗೆ ಸರ್ಕಾರಿ ಆಯ್ದ ಖಾಸಗಿ ಆಸ್ಪತ್ರೆಗಳಲ್ಲಿ ಉಚಿತ ಶಸ್ತ್ರಚಿಕಿತ್ಸೆಯನ್ನು ಕೂಡ ಇದರಲ್ಲಿ ಮಾಡಲಾಗುತ್ತೆ. ಇನ್ನು ಶಾಶ್ವತ ದೃಷ್ಟಿ ಕೇಂದ್ರಗಳು ಅಂತ ಕರಿತೀವಿ. 2025 ಜುಲೈರಲ್ಲಿ ರಾಜ್ಯಾದ್ಯಂತ 393 ಶಾಶ್ವತ ಆಶಾಕಿರಣ ದೃಷ್ಟಿ ಕೇಂದ್ರಗಳನ್ನ ಜಿಲ್ಲಾ ಮತ್ತು ತಾಲೂಕು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಇವುಗಳನ್ನ ಸ್ಥಾಪಿಸಲಾಗಿದೆ. ಮೊದಲ ಹಂತದಲ್ಲಿ ಹಾವೇರಿ, ಕಲಬುರಗಿ, ಚಿಕ್ಕಬಳ್ಳಾಪುರ, ಚಾಮರಾಜನಗರ ಜಿಲ್ಲೆಗಳಲ್ಲಿ ಜಾರಿ ತರಲಾಗಿದ್ರು ಕೂಡ 2025-26ರಲ್ಲಿ ಬೀದರ್, ಕೋಲಾರ, ಬಾಗಲಕೋಟೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಇದನ್ನ ವಿಸ್ತರಣೆ ಮಾಡಿರ್ತಕ್ಕಂಥದ್ದು. ಇನ್ನು ಫೆಬ್ರವರಿ 2026ರವರೆಗೆ 1.4 ಕೋಟಿ ಜನರಿಗೆ ಕಣ್ಣಿನ ತಪಾಸಣೆಯನ್ನ ನಡೆಸಿರ್ತಕ್ಕಂಥದ್ದು. ಇದರಲ್ಲಿ 2.91 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಕನ್ನಡಕವನ್ನ ಕೂಡ ವಿತರಿಸಲಾಗಿದೆ. ಇನ್ನು 4.19 ಲಕ್ಷ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗಳನ್ನ ಯಶಸ್ವಿಯಾಗಿ ಮಾಡಲಾಗಿದೆ. ಇದಕ್ಕೆ ಈ ಕಾರ್ಯಕ್ಕೆ ವಿಶ್ವಸಂಸ್ಥೆಯ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಕರಿತೀವಿ ಭಾರಿ ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಕರ್ನಾಟಕದ ಈ ಮಾದರಿಯನ್ನ ವಿಶ್ವ ಆರೋಗ್ಯ ಸಂಸ್ಥೆ ಶ್ಲಾಘಿಸಿದ್ದು ಜಾಗತಿಕ ಮಟ್ಟದ ಆರೋಗ್ಯ ಸೇವೆಯ ಮಾದರಿಯನ್ನು ದಾಖಲಿಸಲು ಇದನ್ನ ನಿರ್ಧರಿಸಿದೆ. ಇನ್ನು ಈ ಯೋಜನೆಯನ್ನು ಸಾರಿಗೆ ಇಲಾಖೆಯ ನೌಕರರಿಗೆ ವಿಸ್ತರಿಸಿದ್ದು ಇದನ್ನು ಸಾರಿಗೆ ಆಶಾಕಿರಣ ಅಂತ ಕೂಡ ಕರೀತಾರೆ. ಸಾರಿಗೆ ನೌಕರರ ಕಣ್ಣಿನ ಆರೋಗ್ಯ ಮತ್ತು ಸಾರ್ವಜನಿಕ ಸುರಕ್ಷತೆಯನ್ನ ಇದು ಖಾತ್ರಿಪಡಿಸುತ್ತೆ. ಇನ್ನು ಮತ್ತೊಂದು ಕರ್ನಾಟಕದ ಪ್ರಮುಖ ಪ್ರಚಲಿತ ವಿದ್ಯಮಾನ ಯಾವುದಂದ್ರೆ, ಕರ್ನಾಟಕದ ಮೊಟ್ಟ ಮೊದಲ ಹಸಿರು ಹೈಡ್ರೋಜನ್ ಬಸ್ ಸಂಚಾರವನ್ನ ಆರಂಭ ಮಾಡಿರ್ತಕ್ಕಂಥದ್ದು. ಯಾವಾಗಂದ್ರೆ ಫೆಬ್ರವರಿ 22, 2026ರಂದು ಕರ್ನಾಟಕದ ಮೊದಲ ಹಸಿರು ಹೈಡ್ರೋಜನ್ ಗ್ರೀನ್ ಹೈಡ್ರೋಜನ್ ಬಸ್ ಅನ್ನ ಆರಂಭ ಮಾಡಿರ್ತಕ್ಕಂಥದ್ದು. ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ KSRTC ಇದನ್ನ ಚಾಲನೆ ಮಾಡಲಾಗಿದೆ. ಇದು ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು ಮತ್ತು ಪರಿಸರ ಸ್ನೇಹಿ ಸಾರಿಗೆಯನ್ನು ಉತ್ತೇಜಿಸಲು KSRTC ಈ ಐತಿಹಾಸಿಕ ಬಸ್ಗಳನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಹಸಿರು ಹೈಡ್ರೋಜನ್ ಅಂದ್ರೆ ಏನು, ವಾಟ್ ಈಸ್ ಗ್ರೀನ್ ಹೈಡ್ರೋಜನ್ ಅಂತಕ್ಕಂಥದ್ದನ್ನ ನಾವು ಡೆಫಿನೇಷನ್ ಮುಖಾಂತರ ತಿಳ್ಕೊಳ್ಳೋದಾದ್ರೆ, ಸೌರ ಅಥವಾ ಪವನ ಶಕ್ತಿಯಂತ ನವೀಕರಿಸಬಹುದಾದ ಇಂಧನ ಮೂಲಗಳನ್ನ ಬಳಕೆ ಮಾಡಿಕೊಂಡು ನೀರಿನ ಎಲೆಕ್ಟ್ರೋಲಿಸಿಸ್ ಪ್ರಕ್ರಿಯೆ ಮೂಲಕ ಉತ್ಪಾದಿಸುವ ಹೈಡ್ರೋಜನ್ ಅನ್ನ ಹಸಿರು ಹೈಡ್ರೋಜನ್ ಅಂತ ಕರಿತೀವಿ. ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಇಂಗಾಲ ಹೊರಸೂಸುವಿಕೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುವುದೇ ಇಲ್ಲ. ಇದು ಸಂಪೂರ್ಣವಾಗಿ ಶುದ್ಧ ಇಂಧನವಾಗಿರ್ತಕ್ಕಂಥದ್ದು. ಇದರಿಂದ ವಾಯು ಮಾಲಿನ್ಯವನ್ನ ತಡೆಯಬಹುದು. ಇದು ಹೇಗೆ ಕಾರ್ಯವಿಧಾನ ಮಾಡುತ್ತೆ, ವರ್ಕಿಂಗ್ ಅಂಡ್ ಟೆಕ್ನಾಲಜಿಯನ್ನ ನೋಡುವುದಾದ್ರೆ, ಇಂಧನ ಕೋಶ ಫ್ಯೂಯಲ್ ಸೆಲ್ ಅಂತ ಕರಿತೀವಿ. ಈ ಬಸ್ಗಳು ಹೈಡ್ರೋಜನ್ ಇಂಧನ ಕೋಶ ತಂತ್ರಜ್ಞಾನವನ್ನ ಬಳಕೆ ಮಾಡುವುದರ ಮುಖಾಂತರ ಸಂಚರಿಸುತ್ತವೆ. ಹೈಡ್ರೋಜನ್ ಮತ್ತು ವಾತಾವರಣದ ಆಮ್ಲಜನಕ ಇಂಧನ ಕೋಶದಲ್ಲಿ ಸಂಯೋಜನೆಗೊಂಡು ವಿದ್ಯುತ್ ಶಕ್ತಿಯನ್ನ ಉತ್ಪಾದಿಸುತ್ತವೆ. ಈ ಪ್ರಕ್ರಿಯೆಯಲ್ಲಿ ಬಸ್ನ ಸೈಲೆನ್ಸರ್ ನಿಂದ ಕೇವಲ ಶುದ್ಧ ನೀರು ಮತ್ತು ಹವೆ ಮಾತ್ರ ಹೊರಬರುವುದರಿಂದ ಕಾರ್ಬನ್ ಡೈಆಕ್ಸೈಡ್ ನ ಕಣಗಳು ಯಾವುದೇ ರೀತಿಯಾಗಿ ಪ್ರಕೃತಿಗೆ ಸೇರ್ಪಡೆ ಆಗುವುದಿಲ್ಲ. ಸಂಪೂರ್ಣವಾಗಿ ಇವು ಎಕೋ ಫ್ರೆಂಡ್ಲಿ ಆಗಿ ಬಸ್ಗಳು ಕಾರ್ಯನಿರ್ವಹಣೆಯನ್ನ ಮಾಡ್ತಕ್ಕಂಥದ್ದು. ಒಂದು ಬಾರಿ ಹೈಡ್ರೋಜನ್ ತುಂಬಿಸಿದರೆ 400 ರಿಂದ 500 ಕಿಲೋಮೀಟರ್ ವರೆಗೆ ಸಂಚರಿಸುವ ಸಾಮರ್ಥ್ಯವನ್ನು ಕೂಡ ಇದು ಹೊಂದಿರತಕ್ಕಂಥದ್ದು. ರಿಫಿಲ್ ಸಮಯ ಅಂದ್ರೆ 10 ರಿಂದ 15 ನಿಮಿಷಗಳಲ್ಲಿ ಹೈಡ್ರೋಜನ್ ಟ್ಯಾಂಕ್ ಭರ್ತಿಯನ್ನ ಮಾಡಬಹುದು. ಇನ್ನು ಎಂಜಿನ್ ಇಲ್ಲದಿರುವುದರಿಂದ ಸೌಂಡ್ ಮಾಲಿನ್ಯ ಶೂನ್ಯವಾಗಿರುತ್ತೆ. ಇದರಿಂದ ವಾಯು ಮಾಲಿನ್ಯ ಅಷ್ಟೇ ಅಲ್ಲದೆ ನಾಯ್ಸ್ ಪೊಲ್ಯೂಷನ್ ಕೂಡ ಕಡಿಮೆ ಮಾಡಬಹುದು ಅಂತ ಹೇಳಲಾಗಿದೆ. ಇನ್ನು ಕರ್ನಾಟಕದ ಗ್ರೀನ್ ಹೈಡ್ರೋಜನ್ ಪಾಲಿಸಿಯನ್ನ ನೋಡುವುದಾದ್ರೆ, ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಗ್ರೀನ್ ಹೈಡ್ರೋಜನ್ ಪಾಲಿಸಿಯನ್ನ ಜಾರಿಗೆ ತಂದಿರತಕ್ಕಂಥದ್ದು. ಈ ಕ್ಷೇತ್ರದಲ್ಲಿ ಲಕ್ಷಾಂತರ ಕೋಟಿ ಹೂಡಿಕೆಯನ್ನ ಆಕರ್ಷಿಸಲು ಮಂಗಳೂರು ಮತ್ತು ಬೆಂಗಳೂರನ್ನ ಪ್ರಮುಖ ಕೇಂದ್ರವನ್ನಾಗಿ ಗುರುತಿಸಲಾಗಿದೆ.
ಇದು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಗ್ರೀನ್ ಹೈಡ್ರೋಜನ್ ಮಿಷನ್ 2020ಯ ಗುರಿಗಳಿಗೆ ಪೂರಕವಾಗಿರ್ತಕ್ಕಂಥ ಒಂದು ಯೋಜನೆಯಾಗಿದೆ. ಇಲ್ಲಿಗೆ ಈ ದಿನದ ತರಗತಿಗಳು ಮುಕ್ತವಾಗುತ್ತೆ. ಮತ್ತೆ ನಾಳಿನ ತರಗತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಕರ್ನಾಟಕದ ಪ್ರಚಲಿತ ವಿದ್ಯಮಾನಗಳನ್ನು ತೆಗೆದುಕೊಂಡು ತಮಗೆ ಉಚಿತವಾಗಿ ನೀಡಲು ನಾವು ಸಿದ್ಧರಿದ್ದೇವೆ ಅಂತ ಹೇಳ್ತಾ ಅಲ್ಲಿಯವರೆಗೂ ಎಲ್ಲರಿಗೂ ಶುಭವಾಗಲಿ. ಇನ್ನೊಂದು ವಿಶೇಷ ಏನಂದ್ರೆ 56,000ಕ್ಕಿಂತ ಹೆಚ್ಚಿನ ಹುದ್ದೆಗಳನ್ನ ಕರ್ನಾಟಕ ಸರ್ಕಾರ ಹಂತ ಹಂತವಾಗಿ ಭರ್ತಿ ಮಾಡೋದಾಗಿ ನಿನ್ನೆ ಘೋಷಣೆ ಮಾಡಲಾಗಿದೆ. ಆದ್ದರಿಂದ ತಾವೆಲ್ಲರೂ ಸಿದ್ಧತೆಯನ್ನ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.